ಏನೋ ಹೇಳ್ತಾರಲ್ಲ, ಹಳ್ಳ್ಯಾಗ ಹೇಳೋದಲ್ಲ ಒಬ್ಬ ಯಾರು ಕಟ್ಟಿಗೆ ಕೆಲಸ ಮಾಡ್ತಾರಲ್ಲ, ಬಡಿಗ ಇದ್ದ. ಅವನ ಮನೆಯೊಳಗೊಂದು ದೊಡ್ಡದೊಂದು ಕಂಬ, ಒಂದೇ ಕಂಬದ ಮೇಲೆ ಸುಂದರ ಮನೆ ಕಟ್ಟಿದ್ದ. ಕೆಲಸ ಇಲ್ಲ ಆಯಿತು ಅಂದರೆ ಕಂಬ ಕಡೆ. ಏನಾದೀತು? ಕೆಲಸ ಇಲ್ಲ ಆಯಿತು ಅಂದರೆ ಕಂಬ ಕಡೆಯಕ್ಕೆ ಶುರು ಮಾಡ. ಇಂದಿಲ್ಲ ನಾಳೆ ಕಂಬ ಬಿದ್ದು ಹೋಗ್ತದೆ, ಮನಿನೇ ಉರುಳಿ ಬೀಳ್ತದೆ, ಅದ್ರಾಗಿ ಸಿಕ್ಕೋತಾನ ಅನ್ನೋದೇ ಗೊತ್ತಿಲ್ಲದ. ಹಂಗ ಜೀವನ ಇದೆ. ಜೀವನದ ಆಧಾರ ಸ್ತಂಭ ಅಂತೇನದೆ ಅದು ಕ್ರಿಯಾ ಕಾರ್ಯ. ಮೈಗೆ ಕೆಲಸ ಇರೋ ತಕ, ಮನಸ್ಸಿಗೆ ಕೆಲಸ ಇರೋ ತಕ ಇದು ಸ್ತಂಭ ಗಟ್ಟಿಯಾಗಿರ್ತದೆ. ಯಾವಾಗ ಅದು ಇಲ್ಲ ಆಯಿತು, ಈ ಸ್ತಂಭವನ್ನೇ ತೆಗೆದು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯ. ಯಾಕೆ ನಾವು ಮಂದಿ ಬಗ್ಗೆ ಆಡ್ಕೋತೇವೆ? ಭಾಳ ಹೇಳಿ ಯಾಕೆ ಆಡ್ಕೋತೇವೆ? ಅವ್ರು ಹಾಗದಾರೆ, ಇವ್ರು ಹೀಗದಾರೆ ಅಂತ ಎಲ್ಲ ಲಿಸ್ಟ್ ತಯಾರ ಮಾಡಿಕೊಂಡು ನಮ್ಮ ಮನ್ಯಾಗ ನಾವು ಮಾತಾಡ್ತಿರ್ತೇವೆ. ಯಾಕಂದ್ರೆ ಮನ್ಯಾಗ ಇಬ್ಬರಿಗೂ ಕೆಲಸ ಇದ್ದವ್ರು ಯಾಕೆ? ಬೇರೆ ಏನು ಕೆಲಸ ಇಲ್ಲೇನು? ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ನೊಬೆಲ್ ಪಾರಿತೋಷಕ ಸಿಕ್ತಲ್ಲ. ಬಹಳ ದೊಡ್ಡ ಟ್ಯಾಗೋರ್, ಬಹಳ ದೊಡ್ಡವರು, ಬಹಳ ದೊಡ್ಡ ಮನುಷ್ಯರು. ಅವ್ರ ಹತ್ತಿರ ಅವರು ಶಿಷ್ಯರು ಬರ್ತಾರೆ. ಕೆಲವರು ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಅಂತಾರೆ, ನಿಮ್ಮ ಗ್ರಂಥ ಎಷ್ಟು ಅತ್ಯದ್ಭುತ, ಆದರೆ ಏನು ಮಾಡೋದು, ಕಲ್ಕತ್ತಾದಲ್ಲೇ ಬಹಳಷ್ಟು ಸಾಹಿತಿಗಳು ನಿಮ್ಮನ್ನು ಬೈತಾ ಇದ್ದಾರೆ, ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಗ್ರಂಥ ಸಹಿತ ಅವ್ರ ಕಣ್ಣಿಗೆ ಬೀಳದಂಗಿಲ್ಲ, ಎಲ್ಲವನ್ನೂ ಅವರು ಹರಿದು ಹಾಕ್ತಾ ಇದ್ದಾರೆ. ಅಷ್ಟು ಅದರ ಮೇಲೆ ವಿಮರ್ಶೆ ಮಾಡ್ತಾ ಇದ್ದಾರೆ, ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ನಿಮಗೇನಾದರೂ ಅನಿಸೋದಿಲ್ಲೇನು ಅಂತ ಕೇಳಿದ್ರು. ಮತ್ತು ಅದಕ್ಕೆ ಒಂದಿಷ್ಟು ಉತ್ತರ ಕೊಡಿ ಅಂದರು. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಎಷ್ಟು ಮಹತ್ವದ ಮಾತು ಹೇಳ್ತಾನೆ, ನನಗೆ ಕೆಲಸ ಬಹಳ ಅದ. ಅದೇನು ಕೆಲಸ? ನನಗೆ ಬೇರೆ ಕೆಲಸ ಸಾಕಷ್ಟದೆ. ಅವ್ರಿಗೆ ಬೇರೆ ಕೆಲಸ ಯಾವುದಿಲ್ಲ, ಅದನ್ನು ಮಾಡ್ತಾರೆ. ನನಗೊಂದಿಟ್ಟು ಬೇರೆ ಕೆಲಸ ಅದ. ಏನದ? ಜಗತ್ತನ್ನು ನೋಡಿ ನನ್ನ ಸುಂದರ ಭಾಷೆಯೊಳಗೆ ಇಡೋ ಕೆಲಸ ನಂದು ಇನ್ನೂ ಭಾಳ ಅದೆ. ಜಗತ್ತಿಷ್ಟದ, ಇಂಥ ಜಗತ್ತನ್ನು ಶಬ್ದದಾಗ ಮೂಡಿಸಬೇಕಂತ ನಾನು ಹೊರಟೇನೆ. ಇದು ನನ್ನ ಕೆಲಸ. ಈಗ ವ್ಯಾಳೆನೇ ಇಲ್ಲ, ಅದರ ಬಗ್ಗೆ ಯಾಕೆ ಮಾತನಾಡ್ತೀರಿ? ಅವ್ರ ಕೆಲಸ ಅವ್ರು ಮಾಡಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಮಗೆ ಯಾರಾದರೂ ಹಿಂಗೆ ಒಬ್ರು ಯಾರು ಹಿಂಗೆ ಅಂದಾರಂತ ನಿಮಗೆ ಬೇಡ, ನನಗೆ ಸನ್ಯಾಸ ಇದ್ರೆ ಏನಾಯಿತು. ಒಬ್ಬ ಯಾರು ಹಿಂಗೆ ಅಂದ್ರೆ ಪ್ರವಚನ ಆಗೋದಿಲ್ಲ. ಅಕಸ್ಮಾತ್ ತಮ್ಮ ಬಂದು ಎದುರಿಗೆ ಕುಂತ ಮುಗಿದೋ ಹೋಯ್ತದ. ಎಷ್ಟು ತಾಪಾಗ್ತದೆ ಏನು ಅದು ಖರೆ ಅಂತಿಲ್ಲ. ಸುಮ್ಮನೆ ಅಂದರು ಅವ ಚಲೋ, ನಿಮ್ಮ ಬಗ್ಗೆ ಚಲೋ ಅಭಿಪ್ರಾಯ ಇಲ್ಲ ಅಂತ ಹೇಳೋದಕ್ಕೂ ಶುರುವಾಗಿ. ಆದರೆ ರವೀಂದ್ರನಾಥ್ ಟ್ಯಾಗೋರ್ ಎಂಥ ಮಹಾನುಭಾವ. ಜಗತ್ತನ್ನು ನಾವು ಬಹಳ ತಲೆಗೆ ಹಾಕೋಬಾರದು, ಸುಮ್ಮನೆ ಅದನ್ನು ಬದಿಗೆ ಸರಿಸೋದು. ನಮ್ಮ ಕೆಲಸ ನಾವು ಸುಂದರವಾಗಿ ಮಾಡೋದು. ನಮ್ಮ ದಾರ್ಯಾಗ ನಾವು ನಡೀತಾ 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 ಹೋಗೋದು, ದಾರಿ ಬಿಡಬಾರ್ದು, ನಿಲ್ಲಬಾರ್ದು, ಸುಮ್ಮನೆ ದಾರಿ ನಡೀತಾ ಹೋಗೋದು. ಇದು ಜೀವನದ ಮಾರ್ಗ. ನಡೆಯೋದು ಅಲ್ಲಲ್ಲೇ ನಿಂತು ಮಜಲು ಮಾಡೋದಲ್ಲ, ನಡೆಯೋದು ಮಾಡೋದಲ್ಲ. ಇದರ ಮಜಲು ಮಾಡ್ತಾರಿಲ್ಲ, ಅಲ್ಲಲ್ಲೇ ನಿಂತು ಬಾರಿಸೋರು ಬಾರಿಸ್ತಿರ್ತಾರೆ. ಸುಮ್ಮನೆ ಹೋಗೋದಿಲ್ಲ, ಅದು ಒಂದೊಂದು ಕಡೆ ನಿಂತು ಶುರು ಮಾಡಿಬಿಡ್ತಾರೆ. ಕರಡಿ ಎಲ್ಲ ಏನು ಮಸ್ತ್ ಮಾಡ್ತಾರೆ. ಹಂಗಲ್ಲ ಇದು ಜೀವನ. ಸುಮ್ಮನೆ ನೋಡ್ಕೋತ ಮಾಡ್ಕೋತ ನಕ್ಕೋತ ಎಲ್ಲ ಮಾಡ್ಕೋತ ಸುಮ್ಮನೆ ಹೋಗ್ತಾ ಇರೋದಿದೆ, ಹೋಗ್ತಾ ಇರೋದು. ಅದಕ್ಕೆ ಒಂದಿಷ್ಟು ಎದಿ ಚಲೋ ಬೇಕು, ಚಲೋ ಎದಿ ಬೇಕು. ಆ ಬಳಿಕ ಕೆಲಸ ಬೇಕು ಕೈಯೊಳಗ. ದೇಹ ಬಿಡೋತಕ ಒಂದಿಷ್ಟಿಲ್ಲಕ್ಕೆ ಇಷ್ಟ ಕೆಲಸ. ಸುಮ್ಮನೆ ಒಂದಿಷ್ಟು ಹೊರಗೆ ಹೋಗೋ ಕೆಲಸ, ನಡೆಯೋ ಕೆಲಸ, ನುಡಿಯೋ ಕೆಲಸ ಮಾಡೋದು. ಸುಮ್ಮನೆ ಸಣ್ಣ ಪುಟ್ಟ ಸಂಗತಿಗಳನ್ನೇ ಮಾಡೋದು. ಕೆಲಸ ಅಂದು ಕೂಡಲೇ ಹಿಮಾಲಯ ಬೆಟ್ಟ ಏರ್ಬೇಕಂತಲ್ಲ.
ಕೆಲಸ ಅಂದ್ರೆ ಏನು? ಸುಮ್ಮನೆ ಒಂದಿಷ್ಟೇ ಹಿಂಗತ್ತೆ. ಸಣ್ಣ ಪುಟ್ಟ ಕೆಲಸಗಳೇ ಅತ್ಯದ್ಭುತ ಕಾರ್ಯಗಳು. ಅವು ಜಗತ್ತನ್ನು ಶ್ರೀಮಂತ ಮಾಡಿಬಿಡ್ತಾವ. ಸಣ್ಣ ಪುಟ್ಟ ಕೆಲಸಗಳೇ. ಅಂಥವುಗಳನ್ನೇ ಮಾಡ್ಕೋತ ಇರಬೇಕು. ಹೃದಯ ಹಸರಾಗಿರಬೇಕು. ಹೃದಯ ಇದು ಬಹಳ ಮಧುರವಾಗಿರಬೇಕು. ಆ ಬಳಿಕ ಮೂರನೇದ್ದು ಆಚಾರ್ಯರಿಂದ ಬರೋದು ತಲೆ, ಜ್ಞಾನ. ಅದು ಜಗತ್ತಿನ ಮೂಲ ಸ್ವರೂಪ ಯಾವುದು? ನಮ್ಮ ಜೀವನದ ಅಂತರಂಗ ಯಾವುದು? ಇದನ್ನು ತಿಳಿಸಿ ಹೇಳುವಂಥ ಒಬ್ಬ ಮಹಾನುಭಾವ ಅದಾನಲ್ಲ, ಅಂಥವನಿಗೆ ಆಚಾರ್ಯ ಅಂತ ಕರೀತಾರೆ. ಅಂಥವನಿಂದ ಒಂದಿಷ್ಟು ಜ್ಞಾನ ಬರ್ತದೆ. ಅವನಿಂದ ಜ್ಞಾನ, ತಂದೆಯಿಂದ ಶಕ್ತಿ, ಸಾಮರ್ಥ್ಯ, ಕಾರ್ಯ, ಆ ಬಳಿಕ ತಾಯಿಯಿಂದ ಎದೆಯೊಳಗಿರುವಂಥ ಸುಂದರ ಭಾವನೆಗಳು. ಈ ಮೂರರ ಮಿಶ್ರಣಕ್ಕೆ ತ್ರಿನಾಚಿಕೇತ ಅಗ್ನಿವಿದ್ಯಾ. ಮೂರರಿಂದ ಕಲ್ಕೋಬೇಕು. ಈ ಮೂರು ಕಲಿಯೋದು. ಏನು ಕಲಿಯೋದು? ಹೃದಯವನ್ನು ಸುಂದರಗೊಳಿಸಿಕೊಳ್ಳೋದು, ಇದು ಕಲಿಯೋದು. ತಲೆಯೊಳಗೆ ಜ್ಞಾನ ತುಂಬಿಕೊಳ್ಳೋದು, ಕಲಿಯೋದು. ಕಾರ್ಯಗಳನ್ನು ಮಾಡೋದು, ಕಲಿಯೋದು. ಮೂರರಿಂದ